ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. 10 ಜನ ಜೀವ ಕಳ್ಕೊಂಡಿರುವಂತಹ ಒಂದು ಪ್ರಕರಣದಲ್ಲಿ ಪ್ರಶ್ನೆ ಕೇಳಿದ ಪತ್ರಕರ್ತರಿಗೆ ವೇಸ್ಟ್ ಪ್ರಶ್ನೆ ಕೇಳಬಾರದು. ಅದರ ಜೊತೆಗೆ ಗಂಟೆ ಅಲ್ಲಾಡಿಸುವಂತಹ ಪ್ರಶ್ನೆ ಕೇಳಬಾರದು ಅಂತ ಒಬ್ಬ ವ್ಯಕ್ತಿ ಹೇಳ್ತಾರೆ. ಅದು ಸಹ ಮಂತ್ರಿ, ಜವಾಬ್ದಾರಿಯಲ್ಲಿರುವಂತಹ ಮಂತ್ರಿ ಹೇಳ್ತಾರೆ ಅಂದ್ರೆ ನೀವು ಅರ್ಥ ಮಾಡಿಕೊಳ್ಳಬಹುದು ಅವರ ಮನಸ್ಥಿತಿ ಹೇಗಿರುತ್ತೆ, ಅವರು ಎಂಥ ಕೆಟ್ಟ ಕೊಳಕ ಮನಸ್ಥಿತಿಯಲ್ಲಿ ಬದುಕ್ತಿದ್ದಾರೆ ಅಂತ. ಸೊ ಇಂಥ ಒಂದು ಉತ್ತರ ಬರುತ್ತೆ ಅಂದ್ರೆ ನೀವು ಸಾಧಾರಣವಾಗಿ ಗೆಸ್ ಮಾಡಬಹುದು. ಅದು ಬಿಜೆಪಿಯ ಮಂತ್ರಿ ಆಗಿರುವ ಎಲ್ಲ ಸಾಧ್ಯತೆಗಳು ಇರ್ತವೆ ಅಂತ. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಬಿಜೆಪಿಯ ಮಂತ್ರಿ ಕೈಲಾಶ್ ವಿಜಯವರ್ಗೀಯ ಅನ್ನುವಂತಹ ಮಧ್ಯಪ್ರದೇಶದ ನಗರಾಭಿವೃದ್ಧಿ ಸಚಿವ ತನ್ನ ಅಡಿಯಲ್ಲಿ ಬರುವಂತಹ ಒಂದು ಇಲಾಖೆಯ ಮೂಲಕ ಆದಂತಹ ಅವಘಡಕ್ಕೆ 10 ಜನ ಜೀವ ಕಳ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ದಾರೆ. ಸೊ ಏನಿದು ಪ್ರಕರಣ ಮತ್ತು ಇಂತಹ ಹೇಳಿಕೆಯನ್ನ ಕೊಟ್ಟಂತಹ ಸನ್ನಿವೇಶ ಏನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ದೇಶದ ಅತ್ಯಂತ ಸ್ವಚ್ಛ ನಗರಗಳ ಪೈಕಿ ನಂಬರ್ 1 ಸ್ಥಾನ ಅಂತ ಪಡ್ಕೊಂಡಿರುವಂತಹ ಮಧ್ಯಪ್ರದೇಶದ ಇಂಡೋರ್ ಇದೆಯಲ್ಲ, ಆ ಇಂಡೋರ್ ರಾಜ್ಯದಲ್ಲಿ, ಇಂಡೋರ್ ಜಿಲ್ಲೆಯಲ್ಲಿ ಒಂದು ದುರ್ಘಟನೆ ಆಯಿತು. ಏನು? ಕಕ್ಕಸ್ಸು ನೀರು ಕುಡಿಯುವ ನೀರಿನೊಂದಿಗೆ ಮಿಕ್ಸ್ ಆಗಿ ಪೈಪುಗಳು ಒಡೆದು ಹೋಗಿ ಏನೇನೋ ಹಾಕಿ ಮೇಂಟೆನೆನ್ಸ್ ಇಲ್ಲದೆ ಕಲುಷಿತ ಆಗಿ ಆ ನೀರು ಮನೆ ಮನೆಗೂ ಹೋಯ್ತು. ಜನ ಕುಡಿದ್ರು, ರೋಗ ಅಂಟ್ಕೊಳ್ತು. ಹಾಗೀಗ ಅಂಟ್ಕೊಳ್ಳಿಲ್ಲ, ದೊಡ್ಡ ಮಟ್ಟದಲ್ಲಿ ಅಂಟ್ಕೊಳ್ತು. ಸುತ್ತಮುತ್ತ ಎಲ್ಲ ಆಸ್ಪತ್ರೆಗಳು ಫುಲ್ ಆಗೋಷ್ಟು ಜನ ಆಸ್ಪತ್ರೆಗಳಿಗೆ ಹೋಗಬೇಕಾಯ್ತು. ಆರಂಭದಲ್ಲಿ 3 ಜನ ಸತ್ತು ಹೋದ್ರು, 8 ಜನ ಆಯ್ತು, 10 ಜನ ಆಗಿದ್ದಾರೆ. ಈಗ ಇನ್ನೂ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. 10 ಜನ ಈಗ ಜೀವ ಕಳ್ಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾರೆ. ಅಂತಹ ಸನ್ನಿವೇಶಕ್ಕೆ ಜವಾಬ್ದಾರಿ ಯಾರ್ದು? ನಗರಾಭಿವೃದ್ಧಿ ಸಚಿವರದೇ, ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ. ಅವ್ರು ಏನ್ ಮಾಡಬೇಕಾಗಿತ್ತು? ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಬೇಕಾಗಿತ್ತು. ಮೊದಲಿನಿಂದಲೂ ಸಹ ಅಲ್ಲಿನ ನಿವಾಸಿಗಳು ದೂರು ಕೊಡ್ತಾನೆ ಇದ್ರಂತೆ. ನೀರಿನಲ್ಲಿ ಸ್ಮೆಲ್ ಬರ್ತಿದೆ, ನೀರಿನ ಬಣ್ಣ ಬದಲಾಗ್ತಿದೆ, ಇನ್ನೇನೋ ಆಗ್ತಿದೆ. ಆದರೂ ಸಹ ನೋ, ಇವ್ರದೇ ಹುಚ್ಚಾಟ. ಏನ್ ಮಾಡ್ತಿದ್ರು ನಗರಾಭಿವೃದ್ಧಿ ಸಚಿವರು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ, ತಾಜ್ ಮಹಲ್ ಕೆಳಗಡೆ ದೇವಸ್ಥಾನ ಇದೆ. ಏನಿದೆ? ತಾಜ್ ಮಹಲ್ ಕೆಳಗೆ ದೇವಸ್ಥಾನ ಇದೆ ಅನ್ನುವಂತಹ ಕಟ್ಟುಕತೆಗಳನ್ನ ಹೇಳ್ಕೊಂಡು ಓಡಾಡ್ಕೊಂಡು ಬಿಸಿ ಇದ್ರು ಅವರು. ಆ ನಡುವೆ ಇದಾಗಿದೆ. ಸೊ ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಸಾಯೋವಾಗ ಕಷ್ಟ ಆಗದೆ ಇರಲಿ, ಜೈ ಮೋದಿ ಅಂದು ಸಾಯಿರಿ ಅಂತ ಹೇಳೋ ರೀತಿಯಲ್ಲಿ ಆಸ್ಪತ್ರೆಗೆ ಹೋಗಿ ವಿಸಿಟ್ ಕೊಟ್ರು. ಅದಾದ ನಂತರ NDTVಯ ಪತ್ರಕರ್ತರೊಬ್ಬರು ಈ ವಿಚಾರವಾಗಿ ಪ್ರಶ್ನೆ ಕೇಳಿದ್ರು. ನೀವು ಸಣ್ಣ ಸಣ್ಣ ಆಫೀಸರ್ಗಳ ಮೇಲೆ ಆಕ್ಷನ್ ತಗೊಳ್ತಿದ್ದೀರಿ, ಮಂತ್ರಿಗಳು ದೊಡ್ಡ ದೊಡ್ಡ ಆಫೀಸರ್ಗಳನ್ನ ಯಾಕೆ ಬಿಟ್ಟಿದ್ದೀರಿ? ಅವರ ಜವಾಬ್ದಾರಿ ಇಲ್ವಾ ಇದರಲ್ಲಿ? ನೇರವಾಗಿ ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಕೇಳಿದ ತಕ್ಷಣ ಉರಿದು ಬಿದ್ದಂತಹ ಈ ಕೈಲಾಶ್ ವಿಜಯವರ್ಗೀಯ ಅನ್ನುವಂತಹ ಮಂತ್ರಿ, ಇಂತಹ ಕೆಲಸಕ್ಕೆ ಬಾರದ ಪ್ರಶ್ನೆಗಳನ್ನ ಕೇಳಬಾರದು. 10 ಜನರ ಜೀವ ಹೋಗಿರುವಂತಹ ಪ್ರಕರಣದ ಪ್ರಶ್ನೆ ಇವರಿಗೆ ಕೆಲಸಕ್ಕೆ ಬಾರದ ಪ್ರಶ್ನೆ. ಕೆಲಸಕ್ಕೆ ಬಾರದ ಪ್ರಶ್ನೆ. ಅದರ ಜೊತೆಗೆ ಗಂಟೆ ಅಲ್ಲಾಡಿಸುವಂತಹ ರೀತಿಯಲ್ಲಿ ಮಾತಾಡಬಾರದು. ಮುಗೀತಲ್ಲ ಅಂತ ಹೇಳಿ NDTV ಪತ್ರಕರ್ತರ ಮೇಲೆ ರೇಗಾಡಿ ಅದಕ್ಕೆ ತಿರುಗಿ ಬಿದ್ದಂತಹ NDTV ಪತ್ರಕರ್ತ, ಅದೇನು ಗಂಟೆ ಗಿಂಟೆ ಅಂತೆಲ್ಲ ಶಬ್ದ ಬಳಸ್ತೀರಿ, ಮಂತ್ರಿ ಆಗಿದ್ದೀರಿ, ಇಷ್ಟು ಹಿರಿಯರಿದ್ದೀರಿ, ಈ ಹಿರಿಯ ರಾಜಕಾರಣಿ ಆಗಿದ್ದೀರಿ, ಹೀಗೆಲ್ಲ ಮಾತಾಡೋದು ಸರಿನಾ ಅಂದ್ರೆ, ಅಷ್ಟೊತ್ತಿಗೆ ಆ ಮಂತ್ರಿಯ ಬೆಂಬಲಿಗ ಒಬ್ಬ ಜಗಳಕ್ಕೆ ಬಂದ್ಬಿಟ್ಟ. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆಗಿದ್ದೇನಕ್ಕೆ? ಪ್ರಶ್ನೆ ಕೇಳಿದ್ದಕ್ಕೆ. 10 ಜನರ ಜೀವ ಹೋಗಿದೆ, ನೂರಾರು ಮಂದಿ ನರಳ್ತಾ ಇದ್ದಾರೆ. ಅದಕ್ಕೆ ನಾವು ಏನು ತಪ್ಪು ಮಾಡಿದ್ದೀವಿ ನೋಡ್ತೀವಿ, ಯಾರು ತಪ್ಪಿತಸ್ಥರು ಶಿಕ್ಷೆ ಅವ್ರಿಗಿರುತ್ತೆ, ಅವ್ರ ಮೇಲೆ ಕ್ರಮ ಇರುತ್ತೆ, ಏನಾದರೂ ಹೇಳೋದು ಬಿಟ್ಟು ಈ ರೀತಿಯಾಗಿ ಆ ಪ್ರಶ್ನೆನೇ ನಾಲಾಯಕ ಪ್ರಶ್ನೆ, ಕೆಲಸಕ್ಕೆ ಬರದ ಪ್ರಶ್ನೆ, ಗಂಟೆ ಅಲ್ಲಾಡಿಸುವಂತಹ ಮಾತುಗಳು ಬೇಕಾಗಿಲ್ಲ ನನಗೆ ಅಂತ ಹೋಗ್ತಾರೆ ಒಬ್ಬ ಮಂತ್ರಿ ಅಂದ್ರೆ. ಅವರ ಮನಸ್ಥಿತಿ, ಬಿಜೆಪಿಯ ಮನಸ್ಥಿತಿ, ಒಂದು ಜೀವ ಹೋಗಿದ್ದರ ಬಗ್ಗೆ ಬಿಜೆಪಿಯ ಸರ್ಕಾರಕ್ಕೆ ಇರುವಂತಹ ಕಾಳಜಿಯನ್ನು ನೀವು ಅರ್ಥ ಮಾಡ್ಕೊಳ್ಬಹುದು. ಅದಾದ ನಂತರ ಮನೆಗೆ ಹೋಗಿ ಒಂದು ಟ್ವೀಟ್ ಮಾಡ್ತಾರೆ. ಇಲ್ಲ, ನಾನು ಯಾವುದೋ ಟೆನ್ಷನ್ ಅಲ್ಲಿದ್ದೆ, ಇಷ್ಟು ಜನ ಸತ್ತೋಗಿರೋದು ನನಗೆ ಮನಸ್ಸಿಗೆ ಭಾರವಾಗಿದೆ, ಆ ಟೆನ್ಷನ್ ನಲ್ಲಿ ಕೆಲವು ಪದಗಳು ಬಂದ್ಬಿಟ್ಟಿದ್ದಾವೆ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ವಿಷಾದ, ಕ್ಷಮೆನೂ ಅಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ ಅಂತ.
ಎಂತಹ ನೀಚತನ ನೋಡ್ರಿ, ಎಂತಹ ಕಂತ್ರಿತನ ಇವ್ರದೆಲ್ಲ. ಇಂತಹ ವ್ಯಕ್ತಿಗಳನ್ನ ನಾವು ಮಂತ್ರಿಗಳು ಅಂತ ಸ್ವೀಕರಿಸಬೇಕು, ಮುಂದುವರಿಸ್ಕೊಂಡು ಹೋಗಬೇಕು. ಇವರನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು, ಧರ್ಮದ್ರೋಹ. ಯಾಕೆ? ಇವರು ಬಿಜೆಪಿಯವರನ್ನ ಪ್ರಶ್ನೆ ಮಾಡಬಾರ್ದು. ಸಿಂಪಲ್, ಸ್ಟ್ರೈಟ್, ಸಿಂಪಲ್. ಪ್ರಶ್ನೆ ಮಾಡಬಾರ್ದು. ಅವ್ರು ಏನೇ ಮಾಡಿದ್ರು 8 ಜನ ಅಲ್ಲ, 10 ಜನ ಅಲ್ಲ, 1000 ಜನ ಜೀವ ಹೋದ್ರು ಸಹ ಪ್ರಶ್ನೆ ಮಾಡಬಾರ್ದು. ಆ ಮನಸ್ಥಿತಿಯಲ್ಲಿ ಇವರಿದ್ದಾರೆ. ಪ್ರಶ್ನೆ ಮಾಡಿದ ತಕ್ಷಣ ಇವರಿಗೆ ಬೇಕಾರ್ಕಿ ಪ್ರಶ್ನೆ ಅಂತ ಬರುತ್ತೆ. ಕೆಲಸಕ್ಕೆ ಬಾರದ ಪ್ರಶ್ನೆ ಮತ್ತು ಗಂಟೆ ಅಲಾಡಿಸೋ ರೀತಿಯಲ್ಲಿ ಮಾತಾಡೋದು. ಸೊ ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷದ ಜನರ ಮನಸ್ಥಿತಿ ಹೇಗಿದೆ ಅಂತ ಇದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಮಾನ ಮರ್ಯಾದೆ ಇಟ್ಕೊಂಡು ಏನು ಬದುಕ್ತಾ ಇಲ್ಲ ನಾವು. ಓಟ್ ಹಾಕಿಸ್ಕೊಳ್ಳೋದು ಹೆಂಗೆ ಅಂತ ನಮಗೆ ಗೊತ್ತಿದೆ. ಓಟ್ ಹಾಕಿಸ್ಕೊಳ್ತೀವಿ. ನಿಮಗೇನು? ಧರ್ಮಾಂಧತೆ ತುಂಬಬೇಕು, ತುಂಬ್ತೀವಿ. ನೀವು ಓಟ್ ಹಾಕ್ತೀರಿ ನಮಗೆ, ಮುಗೀತು. ಮುಸ್ಲಿಂ ದ್ವೇಷ ತೋರಿಸಿದ್ರೆ ಓಟ್ ಬೀಳುತ್ತೆ ನಮ್ಗೆ, ಮುಗೀತು. ಆಮೇಲೆ ನೀವು ನೀರು ಕುಡಿಸ್ತಾಯಿರಿ, ಕಕ್ಕಸ ನೀರು ಕುಡಿಸ್ತಾಯಿರಿ, ಇನ್ನೇನಾದರೂ ಆಗಿಸ್ತಾಯಿರಿ, ನಮಗೇನು ಇಲ್ಲ. ವಿ ಆರ್ ಫೈನ್ ವಿತ್ ಇಟ್ ಅನ್ನೋ ರೀತಿಯಲ್ಲಿ ಅವರು ಬದುಕ್ತಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಇದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.